ಬೆಂಗಳೂರಿನಲ್ಲಿ ಮಧ್ಯಾಹ್ನ ಸಂಭವಿಸಿರುವಂತಹ ಒಂದು ಸ್ಫೋಟ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿತು. ಸ್ಫೋಟದ ಬಳಿಕ ಭೀತಿಯಲ್ಲಿ ಜನ ಅಲ್ಲಿಂದ ಓಡ್ತಾ ಇರುವಂತಹ ಒಂದು ದೃಶ್ಯಗಳು, ಅಲ್ಲಿಂದ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ದಂತಹ ಗಾಯಾಳುಗಳು, ಇದೆಲ್ಲವೂ ಕೂಡ ಗಾಯಾಳುಗಳ ಎಕ್ಸ್ಕ್ಲೂಸಿವ್ ಫುಟೇಜ್ ಟಿವಿ9ಗೆ ಲಭ್ಯವಾಗಿದೆ. ತಾವು ಕೂಡ ಟಿವಿ9 ನಲ್ಲಿ ಈ ಒಂದು ಫುಟೇಜ್ ಅನ್ನ ಈಗ ನೋಡಬಹುದು. ಇಲ್ಲಿ ಬ್ಲಾಸ್ಟ್ ಆದ ಕೆಲವು ನಿಮಿಷಗಳಲ್ಲಿ ಚಿತ್ರೀಕರಿಸಿರುವಂತಹ ದೃಶ್ಯಗಳಿವು. ನಮ್ಮ ಟಿವಿ9 ಕ್ಯಾಮೆರಾ ಪರ್ಸನ್ ಶೂಟ್ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬ್ಲಾಸ್ಟ್ ಆದ ಕೆಲವು ನಿಮಿಷಗಳಲ್ಲಿ ಚಿತ್ರೀಕರಿಸಿರುವಂತಹ ದೃಶ್ಯಗಳಿದು. ಫಸ್ಟ್ ವಿಜುವಲ್ಸ್ ನ ಟಿವಿ9 ನಲ್ಲಿ ತಾವೇನು ನೋಡ್ತಾ ಇದ್ರಿ ಅದರಲ್ಲಿ ಗಮನಿಸಬಹುದು. ಗಾಯಾಳುಗಳು ಈಗಾಗಲೇ ಅಲ್ಲಿಂದ ದಿಕ್ಕಾಪಾಲಾಗಿ ಓಡ್ತಾ ಇರುವಂತದ್ದು. ಕೆಲವೊಂದಷ್ಟು ಜನ ಅವರ ಸಹಾಯಕ್ಕೆ ಬರ್ತಾ ಇದ್ದಾರೆ, ಕೆಲವೊಂದಷ್ಟು ಜನರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಿವಿ ಮುಚ್ಕೊಂಡು ಹೋಗ್ತಾ ಇರುವಂತದ್ದನ್ನ ಕೂಡ ಗಮನಿಸಬಹುದು. ಅಂದ್ರೆ ಅಷ್ಟು ಪ್ರಮಾಣದ ಒಂದು ಶಬ್ದ ಅಲ್ಲಿ ಕೇಳಿಸಿದೆ. ಆ ಶಬ್ದ ಕೇಳಿಸಿದ ತಕ್ಷಣ ಕೆಲವರು ಹೇಳೋ ಪ್ರಕಾರ ಕಿವಿಗಳು ಒಂದು ರೀತಿ ಬ್ಲಾಕ್ ಆಗ್ಬಿಟ್ವು, ನಮಗೆ ಬೇರೆ ಏನು ಕೂಡ ಕೇಳಿಸ್ತಾನೆ ಇರಲಿಲ್ಲ, ಅಷ್ಟು ಜೋರಾಗಿತ್ತು ಅದರ ಒಂದು ಶಬ್ದ ಅನ್ನುವಂಥದ್ದನ್ನ ಕೆಲವೊಂದಷ್ಟು ಜನ ಗಾಯಾಳುಗಳು ಟಿವಿ9 ಜೊತೆಗೆ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಈ ದೃಶ್ಯಗಳನ್ನ ಗಮನಿಸಿದ್ರೆ ನೋಡ್ಬೋದು ನೋಡಿ, ಅಲ್ಲಿ ಕೆಲವೊಂದಷ್ಟು ಜನ ಕಿವಿ ಮುಚ್ಕೊಳ್ತಾ ಇರುವಂತದ್ದು. ಅಂದ್ರೆ ಎಲ್ರಿಗೂ ಒಂದು ರೀತಿ ಆ ಸ್ಫೋಟ ಆದ ನಂತರ ಏನ್ ಸ್ಫೋಟ ಆಗಿದೆ, ಹೇಗಾಯ್ತು ಅನ್ನುವಂಥದ್ದು ಕೂಡ ಅರಿವಿಗೆ ಬರಲಿಲ್ಲ. ಈ ದೃಶ್ಯಗಳನ್ನ ನೋಡಿ, ಒಬ್ಬ ವ್ಯಕ್ತಿಗೆ ಹಿಂಭಾಗದಲ್ಲಿ ಆತನ ಟಿ ಶರ್ಟ್ ಹರಿದಿರುವಂಥದ್ದು, ಮತ್ತೊಂದು ಲೇಡಿಗೂ ಕೂಡ ಅಲ್ಲಿ ಹಿಂಭಾಗದಲ್ಲಿ ಗಾಯಗಳಾಗಿರುವಂಥದ್ದು, ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಒಂದು ಈ ಬ್ಲಾಸ್ಟ್ ನಿಂದಾಗಿ ಗಾಯಗೊಂಡಿರುವಂತಹವರ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. Hey,